ಸೋಷಿಯಲ್ ಡಿಸ್ಟೆನ್ಸ್ ಅಂದ್ರೆ ಏನು? ದೂರ ಇರಬೇಕು. ಆಯ್ತು, ನೀವು ಏನ್ ಮಾಡ್ಬೇಕು? ಎಲ್ಲರೂ ನೋಡಿದ್ರು ಗೊತ್ತಾ? ಒಂದು ಮಾಸ್ಕ್ ಹಾಕಿರ್ಲೇಬೇಕು. ಎಲ್ಲರ ಹತ್ರ ಮಾಸ್ಕ್ ಇದೆಯಾ? ಗೊತ್ತಿದೆಯಮ್ಮ ಮಾಸ್ಕ್ ಹತ್ರ? ಹೋಗಿ ತೊಳಿಬೇಕು, ದಿವಸ ಅದನ್ನ ತೊಳೆದಾಕ್ಬೇಕು. ಎರಡನೇದು ಕೈನ ಸ್ಯಾನಿಟೈಸ್ ಮಾಡ್ಕೋಬೇಕು. ಮೂರನೇದು ನಮ್ಗೆ ಟೆಂಪರೇಚರ್ ಇದೆಯಾ ಅಂತ ನೋಡ್ತಾರೆ. ಎಲ್ಲ ಮನೆಯಿಂದ ಒಪ್ಪಿಗೆ ಪತ್ರ ತಂದಿದ್ದೀರಾ? ಆಮೇಲೆ ಅಕಸ್ಮಾತ್ ನಿಮ್ಗೆ ಏನಾದ್ರು ತಲೆನೋವು ಬಂದ್ರೆ, ಜ್ವರ ಬಂದ್ರೆ, ಕೆಮ್ಮು ಬಂದ್ರೆ, ನೆಗಡಿ ಆದ್ರೆ ಅವತ್ತು ಶಾಲೆಗೆ ಬರ್ಬೇಕು. ಓಕೆ, ವಾಸಿ ಆದ್ಮೇಲೆ ಬರ್ಬೇಕು. ಸೊ ಈ ವರ್ಷ ಬಹಳ ಮುಖ್ಯವಾದ ವರ್ಷ, SSLC. ಹೌದಾ? ಯಾವ ಮಾಡೋಣ ಪರೀಕ್ಷೆ? ಮಾರ್ಚಲ್ಲಿ ಮಾಡೋಣ? ಮಾರ್ಚಲ್ಲಿ ಮಾಡೋಣ? ಹೋಗ್ಬಿಟ್ಟಿದ್ದೀರಾ? ಆನ್ಲೈನ್ ಕ್ಲಾಸ್ ಸಾಕಾಗಿದ್ಯಾ ನಿಮ್ಗೆ? ನೋಡಿ ನೋಡಿ, ಆಮೇಲೆ ಮಾಡ್ಬಿಡ್ತೀನಿ. ಈಗ ಮಾರ್ಚಲ್ಲಿ ಎಕ್ಸಾಮ್ ಬೇಕು ಅನ್ನೋರೆಲ್ಲ ಕೈ ಮೇಲೆ ಮಾಡಿ. 1, 2 ತಿಂಗಳು ಇರ್ತಾ ಇದೆಯಾ? ಬೇಡ, ಮಾರ್ಚ್ ಬೇಡ, ಇನ್ನೊಂದು 2 ತಿಂಗಳು ಜಾಸ್ತಿ ಬೇಕು ಟೈಮ್ ಅನ್ನೋ ಕೈ ಮಾಡ್ಬೇಡಿ. ಓಕೆ, ಸೊ ಸಾಕಷ್ಟು ರಜಾ ಆಗೋಗ್ಬಿಟ್ಟಿದೆ. ಇವಾಗ ಏನಿದ್ರು ಕೂಡ ಶಿಕ್ಷಣ ಕಲಿಯೋದು, ಬಟ್ ಕಲಿಯೋದು ಮಾತ್ರ ಎಚ್ಚರಿಕೆ ಯಾವುದು ಕೂಡ ಮರಿಬಾರ್ದು. ಒಂದು ಕ್ಷಣ ಕೂಡ ಮರಿಬಾರ್ದು. ಓಕೆ, ಚೆನ್ನಾಗಿ ಓದಿ. ಮತ್ತೆ ನಮ್ಮ ಶಿಕ್ಷಕರು ಕೂಡ ನಿಮಗೋಸ್ಕರ ಕಾಯ್ತಾ ಇದ್ರು. ಹೌದು ತಾನೆ? ಮಕ್ಕಳಿಂದ ಶಿಕ್ಷಕರಿಗೆ ಖುಷಿ ಇರೋದು. ಸೊ ಕೋವಿಡ್ ಬಗ್ಗೆ ಭಯ ಬೇಡ, ಎಚ್ಚರಿಕೆ ಇರಬೇಕು. ಎಚ್ಚರಿಕೆ ಇರಬೇಕು, ಭಯ ಬೇಡ. ಯಾವ ಕಾರಣಕ್ಕೂ ಕೂಡ ಭಯ ಪಡೋದು. ಆಮೇಲೆ ಇನ್ನೊಂದು, ಇಲ್ಲೆಲ್ಲ ಓಡಾಡ್ತಾ ಇರ್ತೀರಲ್ಲ, ಎಲ್ಲೆಲ್ಲ ಮುಟ್ಟಾಕ್ಬೇಕು. ಅಷ್ಟು ಶಿಸ್ತು ನಮ್ಮಲ್ಲಿ ಇರಬೇಕು. ಆಮೇಲೆ ನಮ್ಮ ಪೇಜನ್ನ ಬೇರೆಯವ್ರ ಪೇಜನ್ನ ಮಾಡಿಸ್ಕೊಡೋದು, ಸಾಧ್ಯ ಆದಷ್ಟು ಕಡಿಮೆ ಮಾಡಿ. ಮಾಡ್ತೀರಾ? ಆಮೇಲೆ ನೀರೇನ್ ಮಾಡಿದ್ದೀರಾ? ಎಷ್ಟು ಜನ ಮನೆಯಿಂದಲೇ ನೀರು ತಂದಿದ್ದೀರಾ? ನೀವು ತಂದಿಲ್ಲ, ನೀವು ತಂದಿಲ್ಲ. ತೋರ್ಸು. ನಾಳೆಯಿಂದ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಓಕೆ, ನಾಳೆಯಿಂದ ಮನೆಯಿಂದಲೇ ಸಾಧ್ಯ ಆದಷ್ಟು ನೀರು ತಂದಿ. ಓಕೆ, ನೀರು ತರಬೇಕಂದ್ರೆ ನೀರನ್ನ ಕಾಯಿಸ್ಬಿಟ್ಟು ಆರಿಸ್ಬೇಕು. ಆ ನೀರನ್ನ ತಂದಿ, ಅದೇ ನೀರನ್ನ ಕುಡಿಲಿ. ಸೊ ಇವತ್ತು ಮೊದಲನೇ ದಿವಸ ಯಾವುದಕ್ಕೆ? ಹೊಸ ವರ್ಷಕ್ಕೆ. ಮೊದಲನೇ ದಿವಸ ಯಾವುದಕ್ಕೆ? ಎರಡನೇದು ನಮ್ಮ ಶೈಕ್ಷಣಿಕ ಚಟುವಟಿಕೆಗಳು. ಸೊ ನಿಮ್ಮೆಲ್ಲರೂ ಕೂಡ ಶುಭಾಶಯಗಳನ್ನ ನಾನು ಹೇಳ್ತೀನಿ. ಬೆಸ್ಟ್ ವಿಶಸ್. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಧರ್ಮಸ್ಥಳಕ್ಕೆ ಹೋಗಿದ್ದೀರಾ? ಧರ್ಮಸ್ಥಳದಲ್ಲಿ ಒಬ್ರು ವೀರೇಂದ್ರ ಹೆಗಡೆ ಅಂತ ಇದ್ದಾರೆ, ಗೊತ್ತಾ? ಪೂಜ್ಯ ವೀರೇಂದ್ರ ಹೆಗಡೆ ಅವರು. ಅವರು ನಮ್ಮ ಜೊತೆ ಇವಾಗ ಮಾತಾಡಿದ್ರು. ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ಅದಕ್ಕೋಸ್ಕರ ಮಂಜುನಾಥ ಸ್ವಾಮಿ ಹತ್ರ ನಿಮ್ಮೆಲ್ಲರ ಪರವಾಗಿ, ನಾಡಿನ ಎಲ್ಲಾ ಮಕ್ಕಳ ಪರವಾಗಿ ವಿಶೇಷ ಪೂಜೆ ಮಾಡಿಸ್ತಾ ಇದ್ದಾರೆ. ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಗಳು, ಗೊತ್ತಾ? ಆದಿಚುಂಚನಗಿರಿ ಪೂಜ್ಯ ಸ್ವಾಮೀಜಿಗಳು ಕೂಡ ಮಾತಾಡಿ ನಿಮ್ಗೆಲ್ಲರಿಗೂ ಕೂಡ ಆಶೀರ್ವಾದ ಮಾಡಿದ್ದಾರೆ. ಸುತ್ತೂರು ಮಠ, ಗೊತ್ತಾ? ಸುತ್ತೂರು ಮಠ ಇದೆ. ಸುತ್ತೂರು ಮಠದ ಸ್ವಾಮೀಜಿಗಳು, ಸಿದ್ಧಗಂಗಾ ಸ್ವಾಮಿಗಳು ಎಲ್ಲರೂ ಕೂಡ ನಮ್ಮ ಹುಡುಗರಿಗೆ ಆರೋಗ್ಯಕ್ಕೆ ಏನು ತೊಂದರೆ ಆಗಬಾರ್ದು, ಅವರು ಶಿಕ್ಷಣನ ಚೆನ್ನಾಗಿ ಕಲಿಬೇಕು, ಇದು ಆಗಲೇಬೇಕಾದ ಕೆಲಸ ಇವತ್ತು ಆಗ್ತಾ ಇದೆ ಅಂತ ಸಂತೋಷನ ವ್ಯಕ್ತಪಡಿಸಿದ್ದಾರೆ. ಎಲ್ಲರೂ ಕೂಡ ಒಳ್ಳೆಯದಾಗಿ. ಕ್ಲಾಸಲ್ಲಿ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಕಳಿಸ್ತಾರೆ. ಅದೇ ತರ ಕೂತ್ಕೊಂಡು ಕೇಳಬೇಕು. ಇಡೀ ರಾಜ್ಯದಲ್ಲಿ ಮೊದಲನೇ ಕ್ಲಾಸ್ ಬಂದಿರೋದು ಇವತ್ತು.
ಫ್ರೆಂಡ್ಸ್ ಎಲ್ಲ ಬಂದಿದ್ದಾರಾ? ಎಲ್ಲ ಬಂದಿದ್ದಾರಾ? ಸೊ ಬೆಸ್ಟ್ ವಿಶಸ್. ಯಾರು ಮಾತಾಡ್ತೀರಮ್ಮ? ಇವತ್ತಿಂದ ಸ್ಕೂಲು ಪ್ರಾರಂಭ ಆಗ್ತಾ ಇರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಕ್ಕೆ ಯಾರು ಮಾತಾಡ್ತೀರಾ? ಸರ್ ಅಲ್ಲೋ ಎಕ್ಸಾಮ್ ಮಾಡೋದ್ರಾ? ಮಾರ್ಕ್ಸ್ ಎಕ್ಸಾಮ್ ನನ್ನ ಹೆಸರು ನವರತ್ನ ಅಂತ. ನಾನು 8th ಸ್ಟ್ಯಾಂಡರ್ಡಲ್ಲಿ ಇವಾಗ ಜಾಯ್ನ್ ಆಗಿದ್ದೀನಿ. ಸೊ ನಮಗೆ ದಿನ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದಾರೆ ಸಂಜೆ. ಮತ್ತು ಹೋಮ್ ಆಕ್ಟಿವಿಟೀಸು ಮತ್ತು ಹೋಮ್ವರ್ಕ್ಸು ಎಲ್ಲ ಕೊಡ್ತಾರೆ. ನಾವು ಅದನ್ನು ಸಂಜೆ ಒಳಗಡೆ ಹೋಮ್ವರ್ಕ್ ಮುಗಿಸಿ ರಾತ್ರಿ ಆನ್ಲೈನ್ ಕ್ಲಾಸಲ್ಲಿ ಮತ್ತೆ ಅವ್ರಿಗೆ ತೋರಿಸ್ತೀವಿ. ಬೆಳಗ್ಗೆ ಆಫ್ಲೈನ್ ಕ್ಲಾಸ್ ನಮಗೆ ಮಿಸ್ ಆಗಿತ್ತು. ಇನ್ಮೇಲಿಂದ ಆಫ್ಲೈನ್ ಕ್ಲಾಸ್ ಮಾಡ್ತಾರೆ. ಅದು ತುಂಬ ಖುಷಿ ಆಗ್ತಾಯಿತ್ತು ನನಗೆ. ರೀಸೆಂಟಾಗಿ ಅಡ್ಮಿಷನ್ ಮಾಡ್ಸಿರೋದು ನಾನಿಲ್ಲಿ. 1 ವರ್ಷ ಆಯಿತು ಸ್ಕೂಲ್ ಇಲ್ಲದೆ. ತುಂಬ ಬೇಜಾರಾಗಿತ್ತು. ಅದೊಂದು ಊರಿಗೆ ಹೋಗಿದ್ವಿ ಲಾಕ್ಡೌನಲ್ಲಿ. ತುಂಬ ಬೇಜಾರಾಗಿತ್ತು. ಇನ್ಮೇಲಿಂದ ನಾವು ನೀಟಾಗಿ ಸ್ಕೂಲಿಗೆ ಬಂದು ಸುರೇಶ್ ಕುಮಾರ್ ಸರ್ ಹೇಳಿರೋ ಹಾಗೆ ಎಲ್ಲನೂ ಪಾಲಿಸ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಒಳ್ಳೊಳ್ಳೆ ಸ್ಕೂಲ್ ಇದೆ. ಇವಾಗ ಈ ಸ್ಕೂಲ್ ಇದೆಯಾ? ಇನ್ಯಾರು ಮಾತಾಡ್ತೀರಾ? ಹೇಳು. ಸರ್, ನನ್ನ ಹೆಸರು ಸಂಗೀತ ಅಂತ. ನಾನು ಇದೇ ಸ್ಕೂಲಲ್ಲಿ 8th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀನಿ. ಈ ಸ್ಕೂಲ್ ಸ್ಟಾರ್ಟ್ ವಿದ್ಯಾಗಮಕ್ಕೆ ಬಂದಿದ್ಯಾ? ಓಕೆ. ಈ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ತುಂಬ ಖುಷಿ ಆಗ್ತಿದೆ. ಮೊದಲಂದ್ರೆ ಲಾಕ್ಡೌನಲ್ಲೆಲ್ಲ ಕೊರೋನಾ ವೈರಸ್ ಇದ್ದಿದ್ದರಿಂದ ಆನ್ಲೈನ್ ಕ್ಲಾಸಲ್ಲಿ ನನಗೆ ಅರ್ಥನೇ ಆಗ್ತಿರಲಿಲ್ಲ ಪಾಠಗಳು. ಇವಾಗ ಈ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ ಅಂದರೆ ಇಲ್ಲಿ ಟೀಚರ್ಸ್ ಹೇಳ್ಕೊಡೋದೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಆಮೇಲೆ ಸ್ಕೂಲಿಗೆ ಬರೋರೆಲ್ಲ ಮಾಸ್ಕ್ ಹಾಕೊಂಡು ಸ್ಯಾನಿಟೈಸರ್ ಹಾಕೊಂಡು ಬರ್ತಾರೆ. ಬೈಟ್ ತಗೋತೀರಾ? ಬೈಟು ಸರ್ ಅಲ್ಲಿ ಕ್ಯಾಪ್ ಬಿಡಬೇಕು. ಫೋಟೋ ನೋಡಿ ನಾವು ಹೇಗಿರ್ತೀವಿ ಎಲ್ಲ ಫೋಟೋ ಮುಗಿಸ್ತಾರೆ. ಫೋಟೋ ಇಲ್ಲ ನರೆ ಸ್ವಲ್ಪ ಕ್ಯಾಮೆರಾ ಬೇಕು. ನರೆ ಸ್ವಲ್ಪ ಹಿಂದೆ ಬನ್ನಿ. ಆಯ್ತಪ್ಪ ತೆಗೆದು ಇಮಾಮ್. ಸೀನು ಸ್ವಲ್ಪ ಓಕೆ ರಾಲ್. ಇವತ್ತಿಂದ ರಾಜ್ಯದ ಶೈಕ್ಷಣಿಕ ಚಟುವಟಿಕೆಗಳು 10ನೇ ಕ್ಲಾಸು ಮತ್ತು 2ನೇ PUC, 10th ಸ್ಟ್ಯಾಂಡರ್ಡ್ SSLC ಮತ್ತು 2nd PUC ಅದರ ತರಗತಿಗಳು ಪ್ರಾರಂಭ ಆಗೋ ಮೂಲಕ ಮತ್ತು 6, 7, 8, 9 ಈ ತರಗತಿಗಳಿಗೆ ವಿದ್ಯಾಗಮ ಕಾರ್ಯಕ್ರಮ ಪ್ರಾರಂಭ ಆಗೋ ಮೂಲಕ ರಾಜ್ಯದಲ್ಲಿ
ಶೈಕ್ಷಣಿಕ ಚಟುವಟಿಕೆಗಳು ಪ್ರಾರಂಭ ಆಗ್ತಾ ಇದೆ. ಇವತ್ತು ಬೆಳಗ್ಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ವೀರೇಂದ್ರ ಹೆಗಡೆ ಅವ್ರ ಜೊತೆ ನಾನು ಮಾತಾಡಿದೆ. ಅವರು ಫೋನ್ ತೊಗೊಂಡ ತಕ್ಷಣ ಮೊದಲು ಹೇಳಿದ್ದು ಮಕ್ಕಳೆಲ್ಲರೂ ಕೂಡ ತುಂಬ ಸಂತೋಷ ಆಗಿದ್ದಾರಂತೆ. ಇವತ್ತು ನನಗೆ ದೇವಸ್ಥಾನದಲ್ಲಿ ಪೂಜೆ ಹೋದಾಗ ಗೊತ್ತಾಯಿತು, ಇವತ್ತಿಂದ ಸ್ಕೂಲ್ ಹೋಗ್ತೀವಿ ಅಂತ ಸಂತೋಷವಾಗಿದ್ದಾರೆ ಅಂತ. ಮತ್ತು ಹೇಳಿದ್ರು ಇದು ಆಗಲೇಬೇಕಾದ ಕಾರ್ಯ, ಇವತ್ತು ಪ್ರಾರಂಭ ಆಗ್ತಾ ಇರೋದು ಒಳ್ಳೆಯದು ಅಂತ ಕೂಡ ಒಂದು ಮಾತನ್ನು ಹೇಳಿದ್ದಾರೆ. ನಾನು ಇವತ್ತು ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ಇಲ್ಲಿಯ ಶಾಲೆಗೆ ನಾನು ಬಂದಿದ್ದೀನಿ, ಸರ್ಕಾರಿ ಶಾಲೆಗೆ. ಯಾಕಂದರೆ ಇದು ಒಂಥರ ನಮ್ಮ ರಾಜ್ಯದ ಅಂಚಿನಲ್ಲಿರುವ ಒಂದು ಜಾಗ. ಇಲ್ಲಿ ಕೆಲವರು ಗ್ರಾಮೀಣ ಭಾಗದಿಂದನೂ ಕೂಡ ಬರ್ತಾರೆ ಮಕ್ಕಳು. ಆ ಮಕ್ಕಳ ಜೊತೆ ನಾನು ಮಾತಾಡಿದ್ದೀನಿ. ಆ ಮಕ್ಕಳಿಗೆ ಅವ್ರ ಬಾಯಿಂದನೇ ಹೇಳಿ ತಿಳಿಸಿದ್ದೀನಿ ಏನೇನು ಎಚ್ಚರಿಕೆ ಕ್ರಮ ತಗೋಬೇಕು ಅಂತ. ಮತ್ತು ಅವರು ಕೂಡ ಎಷ್ಟೇ ಆನ್ಲೈನ್ ಕಲ್ತಿದ್ರು, ಆನ್ಲೈನ್ ಶಿಕ್ಷಣ ಪರ್ಯಾಯ ಅಲ್ಲ, ಅದು ಪೂರಕ ಅಷ್ಟೆ. ಸೊ ಏನಿದ್ರು ಆ ತರಗತಿಗಳು ಬಂದು ಕಲಿತಾಗ ಅದು ಸಮರ್ಪಕವಾಗಿ ಶಿಕ್ಷಣ ಸಿಗುತ್ತೆ. ಸೊ ಇವತ್ತು ಮೊದಲನೇ ದಿವಸ ನಾವೇನು ತುಂಬ ಮಕ್ಕಳು ಬರ್ತಾರೆ ಅಂತ ನಿರೀಕ್ಷೆ ಮಾಡ್ತಾ ಇಲ್ಲ. ಎರಡು ಕಾರಣ. ಮೊದಲನೇದು, ನಾವು ಯಾರಿಗೂ ಕೂಡ ಕಂಪಲ್ಸರಿ ಬರಬೇಕು ಅಂತ ಎಲ್ಲೂ ಕೂಡ ಹೇಳ್ತಾ ಇಲ್ಲ. ಇದು ವಾಲಂಟಿಯರ್, ಸ್ವಯಂ ಪ್ರೇರಿತರಾಗಿ ಬರಬೇಕು, ಮತ್ತು ಪೋಷಕರಿಂದ ಒಪ್ಪಿಗೆ ಪತ್ರ ತರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಎರಡನೇದು, ನೆನ್ನೆ ಭಾಳ ಜನ ಹೊಸ ವರ್ಷದ ಆಚರಣೆಯನ್ನು ಮನೇಲಿ ಆಚರಿಸಿರ್ತಾರೆ, ಸ್ವಲ್ಪ ತಡವಾಗೂ ಕೂಡ ಎದ್ದಿರ್ಬೋದು. ಇನ್ನು ಮೂರನೇದು ಒಂದಿದೆ, ಶುಕ್ರವಾರ ಏನೋ ಒಟ್ಟಿಗೆ ಸೋಮವಾರದಿಂದನೂ ಬರೋಣ ಅಂತಲೂ ಕೂಡ ಇರ್ಬೋದು. ಇವತ್ತು ನನಗನ್ಸುತ್ತೆ ಒಂದು 35-40%, 50% ಇವತ್ತು ಮಕ್ಕಳು ಬರ್ಬೋದು, ಚಿಂತೆ ಇಲ್ಲ. ಒಟ್ಟಾರೆ ನಮ್ಮ ಶೈಕ್ಷಣಿಕ ಚಟುವಟಿಕೆ ಪ್ರಾರಂಭವಾಗಿದೆ. ಎಲ್ಲ ಎಚ್ಚರಿಕೆಗಳನ್ನ ನಮ್ಮ ಶಿಕ್ಷಕರು ಗಮನದಲ್ಲಿಟ್ಕೊಂಡು ಅನುಸರಿಸ್ತಾರೆ. ಮತ್ತು ನಾನು ಮತ್ತೆ ಹೇಳ್ದಂಗೆ ನಮ್ಮ ಶಿಕ್ಷಕರಿಗೂ ಕೂಡ ಒಂದು ಮನಸ್ಸಿನಲ್ಲಿದೆ, ನಮ್ಮ ಶಾಲೆಯಿಂದ ಈ ಸೋಂಕು ಯಾವುದೇ ಕಾರಣಕ್ಕೆ ಹರಡಬಾರದು. ಇವರೆಲ್ಲ ನಮ್ಮ ಮಕ್ಕಳು, ಅದಕ್ಕೋಸ್ಕರ ಇದು ಶಾಲೆಯೆಲ್ಲ ಸುರಕ್ಷಾ ಕೇಂದ್ರ ಅಂತ. ಆ ರೀತಿ ಎಲ್ಲ ಕ್ರಮಗಳನ್ನು ಕೂಡ ಇವತ್ತು ಅವರು ಕೈಗೊಳ್ತಾರೆ. ಮತ್ತು ಸ್ಕೌಟ್ಸ್ ಅವರು ಕೂಡ ಇಲ್ಲಿ, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅವರು ಕೂಡ ಬಹಳ ಸಮರ್ಪಕವಾಗಿ ಬಂದು ಎಲ್ಲ ಸಹಾಯ ಮಾಡ್ತಾ ಇದ್ದಾರೆ. ನಮ್ಮ ಚುನಾಯಿತ ಪ್ರತಿನಿಧಿಗಳು ಬಂದಿದ್ದಾರೆ, ಖುಷಿ ಆಗ್ತಾ ಇದೆ ನನಗೆ. ಇವತ್ತು ಹೆಬ್ಬಗೋಡಿ ನಂತರ ನಾನು ಹೆನ್ನಾಗರ, ಚಂದಾಪುರ, ಅತ್ತಿಬೆಲೆ, ಸಜ್ಜಾಪುರ, ದೊಮ್ಸಂದ್ರ ಈ ಶಾಲೆಗಳಿಗೂ ಕೂಡ ಭೇಟಿ ಕೊಡ್ತಾ ಇದ್ದೀನಿ. ಅಲ್ಲಿ ಹೋಗಿ ಮಕ್ಕಳ ಜೊತೆ ಮಾತಾಡಿ ಮಕ್ಕಳ ಭಾವನೆಗಳನ್ನು ತಿಳ್ಕೊಂಡು ಒಟ್ಟಾರೆ ಸಹರ್ಷದಿಂದ, ಒಂದು ಸದ್ಭಾವನೆಯಿಂದ, ಒಂದು ಸದುದ್ದೇಶದಿಂದ ಈ ಕಾರ್ಯವನ್ನು ನಾವೆಲ್ಲರೂ ಕೂಡ ಮಾಡೋಣ ಅಂತ. ಸರ್, ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ, ತಳಿರು ತೋರಣಗಳಿಂದ ಸ್ವಾಗತ ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಮಕ್ಕಳಿಗೆ ಅವಶ್ಯಕತೆ ಇತ್ತು ಅನಿಸ್ತಿತ್ತು ಅಂತ ಅನ್ಸುತ್ತೆ. ಇಲ್ಲ, ಇದು ಪ್ರತಿ ವರ್ಷ ಶಾಲೆ ಪ್ರಾರಂಭ ಆಗುವ ಮೊದಲನೇ ದಿವಸ ಇದೇ ವಾತಾವರಣ ಇರ್ತದೆ. ಅದೊಂದು ಖುಷಿ, ಅದು ಸಂಭ್ರಮದಿದೆ. ಈ ವರ್ಷ ಅದೇ ಇವತ್ತು ಇನ್ನಷ್ಟು ಹೆಚ್ಚು ಮೆರುಗು ಅಂತಂದರೆ, ಕಳೆದ 6 ತಿಂಗಳಿಂದ ಶಾಲೆಗಳು ಇಲ್ಲದೇ ಇದ್ದಿದ್ದು. ಪ್ರಾಯಶಃ ಈ ಅಂಗಳ ಎಲ್ಲ ಶಾಲಾ ಅಂಗಳ, ಅದು ಕೂಡ ವೇದನೆ ಪಟ್ಟಿರಬೇಕು. ಇಲ್ಲಿ ಮಕ್ಕಳು ಬಂದಿಲ್ಲ, ನನ್ನ ಮಕ್ಕಳು ಬಂದಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಶುರುವಾಗೋದ್ರಿಂದ ಸಹಜವಾಗಿ ಸಂಭ್ರಮ ಇದೆ, ಸಡಗರ ಇದೆ, ಉಲ್ಲಾಸ ಇದೆ, ಸಂತಸ ಇದೆ. ಅದಕ್ಕೋಸ್ಕರ ಶಿಕ್ಷಕರು, ಇಲ್ಲಿನ ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಸೇರಿಕೊಂಡು ಸಂಭ್ರಮದಿಂದ ಸ್ವಾಗತಿಸ್ತಾರೆ. ಇನ್ನು ಎಲ್ಲೊಂದು ಕಡೆ ಕೆಲವು ಪೋಷಕರು ಆತಂಕನೇ ಇದೆ, ಅವ್ರಿಗೂ ಕೂಡ ಮಕ್ಕಳನ್ನ ಕಳಿಸ್ಬೇಕು ಬೇಡ ಅಲ್ಲ, ಇದು ಸಹಜವಾಗಿ ಆತಂಕ ಒಂದು ದಿವಸದಲ್ಲಿ ಹೋಗೋದಿಲ್ಲ, ಆತಂಕ ಇದ್ದೇ ಇರ್ತದೆ. ಅದಕ್ಕೋಸ್ಕರ ನಾವು 2 ಮಾತನ್ನ ಹೇಳ್ತಾ ಇದ್ದೀವಿ. ಯಾರಿಗೆ ತುಂಬ ಆತಂಕ ಇದೆ, ನಿಮ್ಮ ಆತಂಕ ನಿವಾರಣೆ ಆದಮೇಲೆ ಮಕ್ಕಳನ್ನ ಶಾಲೆ ಕಳಿಸಿ. ಸೊ ನಾವೇನು ಕಂಪಲ್ಸರಿ ಮಾಡ್ತಾ ಇಲ್ಲ. ಯಾರು ಶಾಲೆ ಕಳಿಸ್ತಾರೆ, ನೀವು ಆತಂಕ ಪಡಬೇಡಿ. ಈಗ ಏನು ಈ ಮುನ್ನೆಚ್ಚರಿಕಾ ಕ್ರಮಗಳನ್ನ ತಗೊಳ್ತಾ ಇದ್ದಾರೆ, ಅದನ್ನು ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ರೆ ಯಾವುದೇ ತೊಂದರೆ ಇಲ್ಲದೆ ಆಗ್ತದೆ. ಮತ್ತು ಎರಡನೆಯಲ್ಲಿ ಈ ಬ್ರಿಟನ್ ವೈರಾಣು ಬಗ್ಗೆನೂ ಕೂಡ ಇವತ್ತು ನಾನು ತಜ್ಞರ ಸಮಿತಿ ಸದಸ್ಯರ ಜೊತೆ ಮಾತಾಡಿದೆ. ಯಾವುದೇ ರೀತಿ
ಆತಂಕ ಬೇಡ. ಇದು ಕೋವಿಡ್ಗಿಂತ ಇದು ತುಂಬ ಅಪಾಯಕಾರಿ ಅಲ್ಲ. ಅದೇ ಮುನ್ನೆಚ್ಚರಿಕೆ ಕ್ರಮ ಬೇಕು, ಅದೇ ಔಷಧಿ ಸಾಕು. ಮತ್ತು ಬರುವ ವ್ಯಾಕ್ಸಿನು ಕೂಡ ಇದನ್ನೂ ಕೂಡ ಅದು ನಿವಾರಿಸುತ್ತೆ. ಇದಕ್ಕೂ ಕೂಡ ಅದು ಥರ ಪರಿಹಾರ ಇದೆ ಅಂತ ಹೇಳಿದ್ದಾರೆ. ಸೊ ಎರಡೂ ರೀತಿಯ ಆತಂಕ ಬೇಡ ಅಂತ ಹೇಳಕ್ಕೆ ಇಷ್ಟ. ಸರ್, ಮಕ್ಕಳ ಜೊತೆ ಮಾತಾಡಿದ್ರಿ ನೀವು, ಸೊ ಅವರ ಉತ್ಸಾಹ ನೋಡಿದ್ರೆ ಎಲ್ಲ ಖುಷಿ ಆಗುತ್ತೆ. ಮತ್ತು ಮಾರ್ಚಲ್ಲಿ ಎಕ್ಸಾಮ್ ಆಗ್ಬಿಡಿ ಅಂತ ಕೆಲವರು ಹೇಳ್ತಿದ್ದಾರೆ. ಸೊ ಅದಕ್ಕೆ ಹೇಳೋದು ಮಕ್ಕಳು ಅಂತ ಅದಕ್ಕೆ ಹೇಳೋದು. ಉತ್ಸಾಹ ನನಗೂ ಕೂಡ ಖುಷಿ ಆಗ್ತಾ ಇದೆ. ಸೊ ಅದೇನೋ ವೆಲ್ ಬಿಗನ್ ಈಸ್ ಹಾಫ್ ಟನ್ ಅಂದಾಗೆ ಮೊದಲನೇ ಭೇಟಿ ಮಕ್ಕಳು ನನಗೆ ವಿಶ್ವಾಸವನ್ನು, ನನಗೆ ಚೈತನ್ಯವನ್ನು ಕೊಟ್ಟಿದ್ದಾರೆ. ಸರ್, ಬೆಳಗ್ಗೆಯಿಂದ ನೀವು ಫಸ್ಟ್ ಶಾಲೆಗೆ ಭೇಟಿ ಕೊಡ್ತೀವಿ, ನಿಮ್ಗೇನಾದ್ರೂ ಆತಂಕ ಆಯ್ತಾ ಸರ್? ಈಗ ನೋಡಿ ಏನೋ ಸ್ವಲ್ಪ ನಿರಾಳ ಆದ್ರ ಅಂತ? ಇಲ್ಲ, ಆತಂಕಕ್ಕಿಂತ ಇದೊಂದು ಜವಾಬ್ದಾರಿ. ಸೊ ಇದೊಂದು ಇಲ್ಲಿ ಬಂದ ತಕ್ಷಣ ಇದು ಮುಗಿದೋಗಲ್ಲ. ಇನ್ನು ಪ್ರತಿನಿತ್ಯ ಈ ಜವಾಬ್ದಾರಿ ಇರ್ತದೆ. ಪ್ರತಿನಿತ್ಯ ನಾವು ಏನೇನು ಕೊರತೆ ಇದೆ ಅಂತ ನಿವಾರಿಸಬೇಕು. ನಾವು ಇನ್ನೂ ಒಂದು ಯೋಚನೆ ಮಾಡ್ತೀವಿ, ಪ್ರತಿ ಜಿಲ್ಲೆನಲ್ಲಿ ಒಂದು ವಿಚಕ್ಷಣಾ ದಳ, ಒಂದು ವಿಜಿಲೆನ್ಸ್ ಟೀಮ್ನ ಮಾಡಿ ಶಾಲೆಗಳನ್ನ ಆಗಾಗ ಅವರು ಭೇಟಿ ಕೊಟ್ಟು ಈ ಮುನ್ನೆಚ್ಚರಿಕಾ ಕ್ರಮದ ಬಗ್ಗೆ ಪರಿಶೀಲನೆ ಮಾಡ್ತಾ ಇರ್ಬೇಕು. ಎಲ್ಲ ಕೊರತೆ ಇದ್ರೆ ಅದನ್ನ ತುಂಬಿಸೋ ಒಂದು ಕ್ರಮ ತಗೊಳ್ಬೇಕು ಅಂತಲೂ ಕೂಡ ಇವತ್ತು ಯೋಚನೆ ಮಾಡ್ತೀವಿ. ಇವತ್ತು ಆ ನಿರ್ಧಾರ. ನೀವು ರಿಲ್ಯಾಕ್ಸ್ ಆಗಿದ್ದೀರಾ ಸರ್? ಈಗ ನೀವು ಪ್ರತಿ ದಿವಸ ನೋಡ್ತಾ ನೀವು ಆಗಿದ್ದೀರಿ. ಧನ್ಯವಾದ. ಚೇತನ್ ಜೋರಾಗಿ ಹೇಳ್ಬೇಕು. ಎಲ್ಲಿ ಮನೆ? ಎಲ್ಲಿ ಮನೆ? ಗೊತ್ತಿಲ್ಲ. 10-15 minutes. ಪಲಾವ್. ನೀನು ಕೇಸರಿ ಬಾತು. ನೀವು
ಸರ್ ಈ ಕಡೆ ಬಂದ್ಬಿಡಿ ನೀವು ಸರ್ ನೀವೆಲ್ಲ ಸರ್ ಈ ಕಡೆ ಬನ್ನಿ ಸರ್ ಸ್ಟೂಡೆಂಟ್ಸ್ ಕಳಿಸ್ತಿಲ್ಲ ಸರ್ ಸ್ಟೂಡೆಂಟ್ಸ್ ಕಳಿಸಿ ಸರ್ ಬನ್ನಿ ಸರ್ ಕರೆದೇ ಇದೆ ಸರ್ ಬನ್ನಿ ಸರ್ ಮುಂದೆ ಬಂದು ಕಾಣಿಸ್ತಾ ಇಲ್ಲ ಬೆಳಗ್ಗೆ ತಿಂಡಿ ಅಕಸ್ಮಾತ್ ತಿಂಡಿ ಇದ್ರೆ ಅವ್ರಿಗೆ ಅನ್ನ ಸಾಂಬಾರು ತಿಳ್ಕೊಂಬ ಬೆಟ್ಟದ ತಾಯಿಗೆ ಸಭೆಗೆ ಅಷ್ಟು ಮಾಡ್ಕೊಂಡು ಚೆನ್ನಾಗಿ ಬಂದು ಚೆನ್ನಾಗಿ ಹೋಗಿ ಸರ್ ಇಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿ ನರಸಿಂಹಮೂರ್ತಿ ಇದ್ರಲ್ಲ ಮಾಡ್ಕೊಂಡಲ್ಲ ಇನ್ನೂ ಸಹ ಮಾಡ್ಕೊಂಡ ಹೇಳಿದ್ರಲ್ಲ ಎಷ್ಟು ದಿವಸ ಆದ್ಮೇಲೆ ಕ್ಲಾಸ್ ರೂಮ್ ಬಂದಿರೋದು ಎಷ್ಟು ದಿವಸ ಆದ್ಮೇಲೆ ಕ್ಲಾಸ್ ರೂಮ್ ಬಂದಿರೋದು ಸೊ ಚೆನ್ನಾಗಿ ಓದ್ಬೇಕು ಧೈರ್ಯದಿಂದ ಓದ್ಬೇಕು ಆರೋಗ್ಯನ ಒಂಚೂರು ಕೂಡ ಕೆಡಿಸ್ಕೋಬ ಓಕೆ ಆರೋಗ್ಯನ ಕೆಡಿಸ್ಕೋಬಾರ್ದು ಮತ್ತೆ ಭಯ ಬರಬಾರ್ದು ಎಚ್ಚರಿಕೆಯಿಂದ ಎಲ್ಲ ಸೂಚನೆಗಳನ್ನು ಕಾಪಾಡ್ಕೋಬೇಕು ಮಾಸ್ಕನ್ನ ತೆಗಿಬಾರ್ದು ನಮ್ಮ ಮಾಸ್ಕನ್ನ ಕೇವಲ ಒಂದು ಹೊಸ ವರ್ಷದ ಶುಭಾಶಯಗಳು ಹೊಸ ತರಗತಿಗಳ ಶುಭಾಶಯಗಳು ಇಲ್ಲ ನಮ್ಮ ಟೀಚರ್ಸ್ ಕೊಟ್ಬಿಟ್ಟು ಒಂದೊಂದು ಕೊಟ್ಟಿದ್ದಾರೆ ಸರ್ ಆರ್ಡರ್ ಓಕೆ ನಮ್ಮ ಮುನ್ಸಿಪಾಲಿಟಿ ಚೇರ್ಮನ್ ನಮ್ಮ ಕಮಿಷನರ್ ಬಿಟ್ಬಿಡೋದು ಹೋಗ್ಬಿಡ್ತೀವಿ ಆಫೀಸ್ ಕಡೆಗೆ ಏನ್ ಮಾಡಬೇಕು ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಮೊಬೈಲ್ ಅಲ್ಲ ಬೇರೆದೇ ಅಕ್ಕ
ರಜೆ ಇಲ್ಲ ನೆಕ್ಸ್ಟ್ ಸ್ಕೂಲ್ ಮಾಡೋಣ. ಪೊಲೀಸರು ಹೇಳಿದ್ರು ಸರ್. ಸರ್ ಅದೇ ಸರ್. ಸಾಕು